ಎದಳಲ್ಲ ಬೆಳಗ್ಗೆಯಿಂದ ತಿಂದಿಲ್ಲ ಏನಿಲ್ಲ. ಯಾಕಲ್ಲ ಹಿಂಗಿದ್ಯೋ ಒಳ್ಳೆ ಎದಳಲ್ಲ ಊಟ ಮಾಡು. ಸ್ಕೂಲ್ಗೆ ಹೋಗ ಅಂದ್ರೂ ಹೋಗಿಲ್ಲ. ನಾನು ಹೋಗಲ್ಲ ಅಂತ ಬಿತ್ಕೊಂಡಿದ್ದೆ ಅಲ್ಲಿ. ಆ ಹುಡುಗ ನಿನ್ನಿಂದ ಕಿರಣನ ಹೋಗ್ದಂಗೆ ಇಲ್ಲೇ ಐತೆ ಅವ್ರ ಅಮ್ಮಯ್ಯ. ಯಾಕೆ ನಿಮ್ಮ ಹುಡುಗ ಹೋಗಿಲ್ಲ ಅಂತ ಕೇಳ್ತಿತ್ತು. ನಂಗೆ ಊಟನೂ ಬೇಡ ಏನು ಬೇಡ, ಸುಮ್ಮನೆ ಹೋಗಜ್ಜೆ. ಎದ್ದು ತಿಂತೀಯ ಇಲ್ವ? ನಂಗೆ ಬೇಡ ಬೇಡ ಬೇಡ. ಒಂದ್ಸಲ ಹೇಳಿದ ಅರ್ಥ ಆಗಲ್ವೇ ಬೇಡ ಅಂದ್ರೆ ಅಂತಂದು ಏನು ಪದೇ 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 ಬಂದು ಡಿಸ್ಟರ್ಬ್ ಮಾಡ್ತೆ ನಂಗೆ. ನನಗೆ ಬೇಡ ಅಂದ್ರೆ ಬೇಡ ಅಷ್ಟೇ. ಎಲ್ಲ ಅಲ್ವಲ್ಲ ಪಾಪ, ಸುಮ್ಮನೆ ಅಳ್ತಾ ಮನಿಕೊಂಡ್ರೆ ಯಾರು ಏನಂದ್ರು ನಿಂಗೆ? ನಂಗೆ ಯಾರು ಏನು ಅಂದಿಲ್ಲ. ನನಗೆ ಗಣಪತಿ ಬೇಕು. ನಾನು ಎಂತ ಚೆನ್ನಾಗಿ ನೋಡ್ಕೊಂಡಿದ್ದೆ, ಎಷ್ಟು ಇಷ್ಟಪಟ್ಟು ತಗೊಂಡಿದ್ದೆ ಗಣೇಶನ್ನ. ನೀರಾಗ ಬಿಟ್ಟು ಬಂದೆ. ಅಲ್ವಲ್ಲ ಪಾಪ, ನಿಂಗೆ ಏನು ತಿಕ್ಕಿಲ್ಲ ಗಣೇಶನ್ ಇಕ್ಕಿರೆ ನೀರಾಗ ಬಿಡ್ರೆ ಇನ್ನೇನು ಮನೆ ಕಿಕ್ಕಂತಾರೆ ಗಣೇಶನ. ಫೋಟೋ ಇಕ್ಕಮಲ್ಲ ಹಂಗೆ ಗಣೇಶನ ಇಕ್ಕ ಎಲ್ಲ ಪಾಪ. ಅದು ಫೋಟೋ ಕಂಡ್ಲ ಗಣೇಶನ ಇಕ್ತಾರು ನೀರಾಗ ತಗೊಂಡಾಗೆ 3 ದಿನಕ್ಕೆ 5 ದಿವಸಕ್ಕೆ 9 ದಿವಸಕ್ಕೆ 11 ದಿವಸಕ್ಕೆ ಹಿಂಗೆ ಬಿಡ್ತಾರೆ. ನನಗೆ ಗಣೇಶ ಬೇಕು ಬೇಕು ಬೇಕು. ಇದು ಯಾವುದಲ್ಲ ಕೆಪ್ಪರ್ತಿ ಮಣ್ಣ. ನೀನು ಯಾರು ಅನ್ಕ ನನಗೆ ಬೇಕಂದ್ರೆ ಬೇಕಷ್ಟೇ. ಏ ಪಾಪ ಯಾರು ನನ್ನ ಕೇಳೋ ಏನೋ. ನಿನ್ನ ಮನೆ ಗಣೇಶನ ಫೋಟೋ ಇಲ್ವೇ? ಬೇಡ, ನನಗೆ ಮಣ್ಣಿನ ವಿಗ್ರಹನೇ ಬೇಕು ಗಣೇಶಂತ. ಯಪ್ಪ ನಮ್ಮಪ್ಪ ಸ್ವಾಮಿ ನಿಂತ ಬಡ್ಕೆಮಕ್ಕಾಗಲ್ಲ ಕಣ. ನನಗೆ ಊಟನೂ ಬೇಡ ಏನು ಬೇಡ, ನೀನು ಕೊಡಿಸು ನನಗೆ ಗಣೇಶನ್ನ. ನನಗೆ ಬೇಕಂದ್ರೆ ಬೇಕು. ಅಲ್ಲ, ನಾನು ಗಣೇಶನ್ನ ಸ್ವಂತ ತಮ್ಮನ ತರ ಮಾಡ್ಕೊಂಡಿದ್ದೆ. ಇವಾಗ ನನ್ನನ್ನ ಆತು ತಗೊಂಡಾಗ ನೀರಾಗ ಬಿಡ ಅಂದ್ರೆ ಬಿಡ್ತೀಯ? ನಾನು ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದೆ, ತಗೊಂಡಾಗ ನೀರಾಗ ಬಿಡ್ಬಾರ್ದ ಅಲ್ವಲ್ಲ ಪಾಪ. ಏನಂತ ಬಡ್ಕಂಬ್ಲೋ ರಾಮ. ಸರಿನಪ್ಪ ಆಯ್ತು, ಸಣ್ಣದು ಒಂದು ಗಣೇಶನ್ ತಂದು ದೇವ್ರ ಮನೆಗೆ ಇಕ್ಕೆ. ಸಣ್ಣದು ಬೇಡ, ತೀರಾ ಸಣ್ಣದು, ಒಂದೀಟು ಉದ್ದಕ್ಕಿರ್ಬೇಕು ಗಣೇಶ. ಎಲ್ಲ ಪಾಪ ಎಲ್ಲೆಲ್ಲ ಇಕ್ಕಂತೀಯ? ನನ್ನ ಬೆಡ್ರೂಮಲ್ಲಿ ಇಕ್ಕಂತೀನಿ ಅಲ್ವಲ್ಲ ಪಾಪ. ನಿನಗೇನೋ ಭಯಭಕ್ತಿ ಐತಿ. ಸಣ್ಣದಾದ್ರೆ ದೇವ್ರ ಮನೆಗೆ ಇಕ್ಕೊಂಡು ಪೂಜೆ ಮಾಡ್ಬೋದು. ನೀನು ಸುಮಾರಾಗಿ ದೊಡ್ಡದು ತಗೊಂಬಂದು ಬೆಡ್ರೂಮಾಗಿ ಇಕ್ಕಂತೀನಿ ಅಂತಲ್ಲ. ನೀನು ನೆಟ್ಟಿಗೆ ಬಟ್ಟೆ ಒಗ್ದಿಲ್ದ ತಕೊಂಡು ಅಲ್ಲಿ ಹಾಕ್ತಿಯಲ್ಲ, ನಾನು ಮಡಿ ಮೈಲಿಗೆ ಬಟ್ಟೆ ಅಲ್ಲನ ದೇವ್ರಂದ್ರೆ ಏನು ಅನ್ಕೊಂಡಿದ್ದೆ ನೀನು? ಹಂಗಾರೆ ಸಣ್ಣದೇ ಕೊಡಿಸ್ತಾ ನೋಡು, 500 ರೂಪಾಯಿ ಕೊಡ್ತೀನಿ. ಹೋಗಿ ಎಂಥದ್ದು ಬೇಕಂತ ತಗೊಬಂದು ದೇವ್ರ ಮನೆಗೆ ಇಕ್ಕು. ಸರಿ ಆಯ್ತು. ನಂಗಂತೂ ಖುಷಿ ಆಯ್ತು ಕಣಜ್ಜಿ. ಸರಿ ಬಾ ತಿನ್ ಬಾ. ತುಂಬಾ ತಿಂತೀನಿ. ಮೊದ್ಲು ಗಣೇಶನ್ ತತ್ತೀನಿ. ಎಲ್ಲ ಗಣೇಶನ್ ತರಕ್ ಶಕ್ತಿ ಬೇಡವೆ, ಸುಮ್ಮನೆ ತಿಂದೋಗು. ಅಲ್ವೇ? ಅಲ್ಲ ನನ್ನ ಮಗಂದ ಈ ಊಟ ತಳ್ತಾ ಮನಿಕೊಂಡಿತ್ತು ನೋಡು. ದುಡ್ಡು ಕೊಡ್ತೀನಿ ಅಂತಿದಂಗೆನೆ ತಿಮ್ಮ ಖಾಲಿ ಹೆಂಗ್ ಕೊಡತೈತಿ. ಭಾರಿ ನಾಟಕ ಕಲ್ತೈತಿ ಇದು.